ನಮಸ್ಕಾರ ವೀಕ್ಷಕರೇ, ಗೀತಗಮನ ಯೂಟ್ಯೂಬ್ ವಾಹಿನಿಗೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಇನ್ನೂ ಯಾರಾದರೂ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕನ್ ಒತ್ತಿ. ಇವತ್ತಿನ ವಿಡಿಯೋದಲ್ಲಿ ನಾವು ತಮಿಳುನಾಡಿಗೆ ಟ್ರಿಪ್ ಹೋಗಿದ್ದ ಎಕ್ಸ್ಪೀರಿಯನ್ಸ್ ನ 4ನೇ ಹಾಗೂ ಕೊನೆ ಪಾರ್ಟ್ ನ ಶೇರ್ ಮಾಡ್ಕೊತಿದ್ದೀನಿ. ಈ ವಿಡಿಯೋ ಸೀರೀಸ್ ನ ಹಿಂದಿನ 3 ವಿಡಿಯೋಸ್ ನೀವು ನೋಡಿಲ್ಲ ಅಂದ್ರೆ ಅದ್ರ ಲಿಂಕ್ಸ್ ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ, ನೀವು ಆ ವಿಡಿಯೋಸ್ ನ ಸಹ ನೋಡಬಹುದು. ಇನ್ ಕೇಸ್ ಯಾರಾದ್ರೂ ತಮಿಳುನಾಡಿಗೆ ಹೋಗ್ಬೇಕು ಅಂದ್ರೆ ಈ ಇನ್ಫಾರ್ಮೇಶನ್ ನಿಮ್ಗೆ ಯೂಸ್ ಆಗುತ್ತೆ. ನಾನು ಹಿಂದಿನ ವಿಡಿಯೋದಲ್ಲಿ ಹೇಳ್ದಾಗೆ ನಮ್ಗೆ ರಾಮೇಶ್ವರಂ ಅಲ್ಲಿ ಎಲ್ಲೂ ರೂಮ್ ಸಿಗದೆ ಇರೋದ್ರಿಂದ ನಾವು ಉಳ್ಕೊಳಕ್ ಎಲ್ಲೂ ಚಾನ್ಸ್ ಸಿಕ್ಕಿಲ್ಲ. ಹಾಗಾಗಿ ನೈಟ್ ನಾವು ಕಂಪ್ಲೀಟ್ ಜರ್ನಿ ಮಾಡ್ಕೊಂಡು ಕನ್ಯಾಕುಮಾರಿಗೆ ಬರ್ಬೇಕಾಯ್ತು. ಇವನ್ ರಾಮೇಶ್ವರಂ ಇಂದ ಕನ್ಯಾಕುಮಾರಿಗೆ ಬರೋ ಆನ್ ದ ವೇ ಎಲ್ಲ ಕಡೆ ರೂಮ್ಸ್ ನ ನಾವು ವಿಚಾರಿಸಿದೀವಿ, ಗಾಡಿ ನಿಲ್ಸಿ, ಎಲ್ಲೂ ನಮ್ಗೆ ರೂಮ್ ಸಿಕ್ಕಿಲ್ಲ. 28th ಡಿಸೆಂಬರ್ ಅರ್ಲಿ ಮಾರ್ನಿಂಗ್ 3:30 ಅಷ್ಟೊತ್ತಿಗೆ ನಾವು ಕನ್ಯಾಕುಮಾರಿನ ರೀಚ್ ಆದ್ವಿ. ಆಮೇಲೆ ಅರೌಂಡ್ 5:36 ತನಕ ನಾವು ರೂಮ್ಸ್ ಹುಡುಕಿದ್ಮೇಲೆ ಫೈನಲಿ ಒಂದು ರೂಮ್ ಸಿಕ್ತು. ಅವ್ರು ಹೇಳಿದ್ರು ಇವಾಗ ತಾನೇ ರೂಮ್ ವೆಕೇಟ್ ಮಾಡಿದ್ದಾರೆ, ನೀವು ಸ್ವಲ್ಪ ವೇಟ್ ಮಾಡ್ಬೇಕಾಗತ್ತೆ, ಅಟ್ಲೀಸ್ಟ್ 7:30-8 ಗಂಟೆ ಅಷ್ಟೊತ್ತಿಗೆ ನಾವು ರೂಮ್ ನ ಕೊಡ್ತೀವಿ ಅಂತೇಳಿ. ಅಷ್ಟೊತ್ತಿಗೆ ಅಟ್ಲೀಸ್ಟ್ ನಾವು ಸನ್ರೈಸ್ ನಾದ್ರೂ ನೋಡ್ಕೊಳ್ಳೋಣ ಅಂತೇಳಿ ಸನ್ರೈಸ್ ಪಾಯಿಂಟಿಗೆ ಬಂದ್ವಿ. ಅದು ಕನ್ಯಾಕುಮಾರಿ ದೇವಸ್ಥಾನ ಪಕ್ಕನೇ ಇದೆ. ನಮ್ಮ ಹೋಟೆಲ್ ಇಂದ ಸನ್ರೈಸ್ ಪಾಯಿಂಟ್ ನಿಯರ್ ಬೈನೇ ಇತ್ತು. ಇಲ್ಲಿ ಕ್ಯೂ ನಿಂತಿರೋದೆಲ್ಲ ಬೋಟ್ ರೈಡಿಗೆ ನಿಂತಿದ್ದಾರೆ. ಇಲ್ಲಿಂದ ವಿವೇಕಾನಂದ ಮೆಮೋರಿಯಲ್ ರಾಕಿಗೆ ಬೆಳಿಗ್ಗೆ 8 ಗಂಟೆಯಿಂದ ಸಂಜೆ 4 ಗಂಟೆ ತನಕ ಬೋಟ್ ರೈಡ್ ಇರುತ್ತೆ. 4 ಗಂಟೆ ಮೇಲೆ ಯಾರನ್ನೂ ಬಿಡಲ್ಲ. ಇಲ್ಲಿಂದಾನೇ ಸನ್ರೈಸ್ ಪಾಯಿಂಟಿಗೆ ಎಂಟ್ರಿ ಆಗೋದು. ಇಲ್ಲಿ ಪಕ್ಕದಲ್ಲಿರೋದೇ ಕನ್ಯಾಕುಮಾರಿ ದೇವಸ್ಥಾನ. ನೀವು ನೋಡ್ತಾ ಇರ್ಬೋದು ಎಷ್ಟು ಜನ ಇದ್ದಾರೆ ಸನ್ರೈಸ್ ನೋಡೋತ್ರ ಅಂತೇಳಿ. ಸಾಕಷ್ಟು ಜನ ಬಂದಿದ್ದಾರೆ. ವೀಕೆಂಡು ಆಗಿತ್ತು, ಮತ್ತೆ ಅದು ಕ್ರಿಸ್ಮಸ್ ಹಾಲಿಡೇಸ್ ಆಗಿರೋದ್ರಿಂದ ತುಂಬಾ ಜನ ಬಂದಿದ್ರು. ಹಿಂದೆ ನಿಂತ್ಕೊಂಡ್ರೆ ಅಂತೂ ಸನ್ರೈಸ್ ಕಾಣಿಸ್ತಾನೆ ಇರ್ಲಿಲ್ಲ. ಆಗ್ಲೇ ಬೆಳಕು ಕೂಡ ಆಗಿದೆ, ಮತ್ತೆ ಸೂರ್ಯ ಆಗ್ಲೇ ಹುಟ್ಟಿ ಸ್ವಲ್ಪ ಮೇಲ್ ಬಂದಿದೆ. ಆದ್ರೆ ಮೋಡ ಮುಚ್ಕೊಂಡಿರೋದ್ರಿಂದ ನಮ್ಗೆ ಏನು ಕಾಣಿಸ್ತಾ ಇಲ್ಲ. ಆದ್ರೆ ಆಕಾಶದ ಕಲರ್ಸ್ ಎಲ್ಲ ತುಂಬಾನೇ ಚೆನ್ನಾಗಿ ಕಾಣಿಸ್ತಾ ಇದೆ. ಅದ್ ನೋಡ್ತಾ ಇರ್ಬೋದು, ಓಷನ್ ಎಷ್ಟು ಶಾಂತವಾಗಿರೋ ತರ ಅನ್ನಿಸ್ತಾ ಇದೆ. ಅಲ್ಲಿ ಕಾಣಿಸ್ತಾ ಇರೋದು ವಿವೇಕಾನಂದ ಮೆಮೋರಿಯಲ್ ರಾಕ್, ಪಕ್ಕದಲ್ಲಿರೋದು ತಿರುವಳ್ಳುವರ್ ಪ್ರತಿಮೆ. ಇಲ್ಲಿ ನೋಡ್ತಾ ಇರ್ಬೋದು ಇವಾಗ ಸ್ವಲ್ಪ ಸೂರ್ಯ ಮೇಲ್ ಬರ್ತಾ ಇದೆ. ಬಟ್ ನಿಜವಾಗ್ಲೂ ರೆಕಾರ್ಡ್ ಮಾಡಿದಾಗ ಇಷ್ಟು ಕ್ಲಿಯರ್ ಆಗಿ ಕಾಣಿಸ್ತಾ ಇರ್ಲಿಲ್ಲ. ನಾನು ಇಲ್ಲಿ 4x ಸ್ಪೀಡ್ ಅಲ್ಲಿ ಹಾಕಿರೋದ್ರಿಂದ ನಿಮ್ಗೆ ಬರ್ತಾ ಇರೋದು ಸ್ವಲ್ಪ ಗೊತ್ತಾಗ್ತಾ ಇದೆ. ಬಟ್ ಈ ಟೈಮಲ್ಲಿ ಅಲ್ಲಿ ಸ್ಕೈ ವ್ಯೂ ಮಾತ್ರ ತುಂಬಾನೇ ಚೆನ್ನಾಗಿ ಕಾಣಿಸ್ತಾ ಇತ್ತು. ಸಾಕಷ್ಟು ರಶ್ ಇದ್ದಿದ್ರಿಂದ ನಮ್ಗೆ ಸನ್ರೈಸ್ ನ ಪ್ರಶಾಂತವಾಗಿ ನೋಡಿದ ತರಾನೇ ಅನ್ನಿಸ್ಲಿಲ್ಲ. ಅದ್ರ ಮಧ್ಯೆ ಧೃತಿ ಬೀಚ್ ಹೋಗ್ಬೇಕು ಅಂತ ಹೇಳಿ ಹಠ ಮಾಡ್ತಾ ಇದ್ಲು. ಕನ್ಯಾಕುಮಾರಿಯಲ್ಲಿ ಸನ್ರೈಸ್ ಸನ್ಸೆಟ್ ನೋಡಬಹುದು, ಆದ್ರೆ ಬೀಚ್ ಅಲ್ಲಿ ಎಂಜಾಯ್ ಮಾಡಕ್ಕಾಗಲ್ಲ. ನೀರು ಕಡಿಮೆ ಇರುತ್ತೆ, ಹಾಗೆ ಮರಳು ಕೂಡ ಸಾಫ್ಟ್ ಆಗಿರಲ್ಲ, ಬಂಡೆಗಳೆಲ್ಲ ಉರುಟಾಗಿರುತ್ತೆ. ಏನೇನೈತಮ್ಮ? ಒಳಗಡೆ ಪಾದದೈತೆ. ಇದು ಫುಟ್. This is for catching shells, and this is for making sand castles, and this is for making catching small shells, and this is taking. ಸನ್ರೈಸು ಅಥವಾ ಸನ್ಸೆಟ್ ನೋಡ್ಬೇಕಂದ್ರೆ ಎನ್ವಿರಾನ್ಮೆಂಟ್ ಪೀಸ್ಫುಲ್ ಆಗಿರ್ಬೇಕು, ಶಾಂತವಾಗಿರ್ಬೇಕು, ಈ ತರ ಗಜಿಬಿಜಿ ಇರಬಾರ್ದು. ಅವಾಗ ನಮಗೆ ನೋಡ್ದಂಗೆ ಅಂತ ಅನ್ಸುತ್ತೆ. ನಿಮ್ಗೆ ಯಾವ ತರ ಇಷ್ಟ ಆಗುತ್ತೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ನಾವಿಲ್ಲಿ ಸನ್ರೈಸ್ ನೋಡೋ ಅಷ್ಟೊತ್ತಿಗೆ ಹೋಟೆಲ್ ಅವ್ರು ಕಾಲ್ ಮಾಡಿದ್ರು, ರೂಮ್ ಕ್ಲೀನ್ ಮಾಡಿಸಿದೀವಿ, ಬಂದು ಚೆಕ್ ಇನ್ ಆಗಿ ಅಂತೇಳಿ. ಅದಕ್ಕೆ ನಾವು ವಾಪಸ್ ಹೋಟೆಲ್ಗೆ ಹೋಗ್ತಾ ಇದೀವಿ. ಇಲ್ಲಿ ಒಂದು ವೇನೆ ನಾನು ರೈಲ್ವೆ ಸ್ಟೇಷನ್ ಸಿಕ್ತು, ಅದಕ್ಕೆ ಅದೊಂದು ವಿಡಿಯೋ ಮಾಡ್ಕೊಂಡಿದ್ದೀನಿ. ಇವನ್ ಬೆಂಗಳೂರಿಂದ ಕನ್ಯಾಕುಮಾರಿಗೆ ಡೈರೆಕ್ಟ್ ಟ್ರೈನ್ ಇದೆ, ಅದರಲ್ಲೂ ಸಹ ಹೋಗ್ಬೋದು. ಇದೇ ನಾವು ಕನ್ಯಾಕುಮಾರಿಯಲ್ಲಿ ಉಳ್ಕೊಂಡಿದ್ದು ಹೋಟೆಲ್. ಇದು TRB ರೆಸಿಡೆನ್ಸಿ ಅಂತೇಳಿ. ಇಲ್ಲಿ ಇನ್ನೊಂದೇನಂದ್ರೆ ಅವ್ರ ರಿಸೆಪ್ಷನಿಸ್ಟ್ ಕನ್ನಡದವರೇ ಇದ್ದಾರೆ, ಸೊ ಹಾಗಾಗಿ ನಮ್ಗೆ ಇನ್ನ ಈಸಿ ಆಯ್ತು ಮಾತಾಡ್ಲಿಕ್ಕೆ. ಇಲ್ಲಿ ರೂಮ್ ನಾವು 24 ಅವರ್ಸ್ಗೆ ತಗೊಂಡಿದ್ವಿ, ಅಂದ್ರೆ ಸಾಟರ್ಡೆ ಬೆಳಗ್ಗೆಯಿಂದ ಸಂಡೇ ಬೆಳಗ್ಗೆ ತನಕ. ಬೇರೆ ಕಡೆ ಎಲ್ಲ ಜಸ್ಟ್ ನಾವು 12 ಅವರ್ಸ್ಗೆ ತಗೊಂಡಿದ್ವಿ. ಇಲ್ಲಿ ಕಾಸ್ಟ್ ಕೂಡ ರೀಸನಬಲ್ ಅಂತ ಅನಿಸ್ತು ನಮ್ಗೆ. ಬೇರೆ ಹೋಟೆಲ್ಸ್ ಅಲ್ಲೆಲ್ಲ ನಾವು ತುಂಬಾ ಕಡೆ ಕೇಳಿದೀವಿ, ಹೈ ಕಾಸ್ಟ್, ಮತ್ತೆ ರೂಮ್ಸ್ ಕೂಡ ಅವೈಲೇಬಲ್ ಇರ್ಲಿಲ್ಲ. ಈ ಹೋಟೆಲ್ ದೇವಸ್ಥಾನದಿಂದ 1 ಕಿಲೋಮೀಟರ್ ರೇಡಿಯಸ್ ಒಳಗನೆ ಇದೆ. ಕಾಸ್ಟ್ ಎಷ್ಟು ಅಂತೇಳಿ ನಾವು ವಿಡಿಯೋ ಕೊನೆಯಲ್ಲಿ ಹೇಳ್ತೀನಿ ನಿಮ್ಗೆ. ಇದೇ ನಾವು ಉಳ್ಕೊಂಡಿದ್ ರೂಮು. ಡಬಲ್ ಕಾಟ್ ಇದೆ, ಈ ಕಡೆ ಒಂದು ಈ ಕಡೆ ಒಂದು, ಹಾಗೆ AC, ಫ್ಯಾನು, ಮತ್ತೆ ಒಂದು ವಾರ್ಡ್ರೋಬ್ ಕೂಡ ಕೊಟ್ಟಿದ್ರು. ರೂಮ್ ನೀಟಾಗೆ ಇತ್ತು. ಧೃತಿ ಬೀಚ್ ಹತ್ರ ಹೋಗ್ಲೇಬೇಕು ಅಂತ ಹೇಳಿ ಹಠ ಮಾಡಿದ್ರಿಂದ ನಾವು ಲಗೇಜ್ ಇಟ್ಟು ಮತ್ತೆ ಬೀಚ್ ಹತ್ರ ಹೋದ್ವಿ. ನಾವ್ ಹೇಳ್ಬೇಕಂದ್ರೆ ಅವತ್ತು ಹೋಟೆಲ್ ಇಂದ ಬೀಚ್ ತನಕ ಒಂದ್ 3-4 ಸರಿ ಓಡಾಡಿದ್ವಿ. ಮತ್ತೆ ಬೀಚಿಂದ ವಾಪಸ್ ಬಂದು ಫ್ರೆಶ್ ಅಪ್ ಆಗಿ ಇವಾಗ ಊಟ ಮಾಡ್ಕೊಂಡು ಬಂದಿದೀವಿ. ಇಲ್ಲಿ ಬೀಚು, ಸನ್ರೈಸ್ ಪಾಯಿಂಟ್, ಸನ್ಸೆಟ್ ಪಾಯಿಂಟ್, ಕನ್ಯಾಕುಮಾರಿ ದೇವಸ್ಥಾನ, ಮತ್ತೆ ಬೋಟ್ ರೈಡಿಂಗ್ ಪಾಯಿಂಟ್ ಎಲ್ಲ ಒಂದೇ ಕಡೆ ಇದೆ. ನೀವು ಬೇರೆ ಬೇರೆ ಕಡೆ ಹೋಗ್ಬೇಕು ಅಂತ ಏನಿಲ್ಲ. ಸೊ ನಾವಿಲ್ಲಿ ಫಸ್ಟ್ ಊಟಕ್ಕೆ ಬಂದಿದೀವಿ ಪಂಜಾಬಿ ಡಾಬಾಕ್ಕೆ. ಅವತ್ತು ಸನ್ರೈಸ್ ಎಲ್ಲ ನೋಡ್ಕೊಂಡು ನಾವು ಬೆಳಗ್ಗೆ ಟಿಫನ್ನೇ ಮಾಡಿಲ್ಲ. ಹೇಳ್ಬೇಕಂದ್ರೆ ತುಂಬಾ ಸರಿ ಬೀಚ್ಗೂ ರೂಮ್ಗೂ ಓಡಾಡೋದೇ ಆಗೋಯ್ತು. ಇಲ್ಲಿ ನಾವು ರೋಟಿ, ಕರಿ ಆ ತರದ್ದು ಆರ್ಡರ್ ಮಾಡಿದ್ವಿ. 1-2 ರೈಸ್ ಐಟಮ್ ಕೂಡ ಆರ್ಡರ್ ಮಾಡಿದ್ವಿ. ನಮ್ಗೇನು ಅಷ್ಟೊಂದು ಇಷ್ಟ ಆಗಿಲ್ಲ, ರೈಸ್ ಐಟಮ್ ಚೆನ್ನಾಗಿ ಮಾಡಿರ್ಲಿಲ್ಲ ಅವರು. ಊಟ ಮಾಡ್ಕೊಂಡು ಇಲ್ಲಿಂದಾನೇ ನಾವು ಬೋಟ್ ರೈಡಿಂಗಿಗೆ ಹೋದ್ವಿ.
ನಾವು ವಿವೇಕಾನಂದ ಮೆಮೋರಿಯಲ್ ರಾಕ್ ಹೋಗ್ಬೇಕಂತಂದ್ರೆ ಬೋಟಲ್ಲೇ ಹೋಗಬೇಕು. ಸೊ ನಾವು ಟಿಕೆಟ್ ತಗೊಂಡು ಇಲ್ಲಿ ಒಳಗಡೆ ಹೋಗ್ತಾ ಇದೀವಿ. ಆಕ್ಚುಲಿ ಕ್ಯೂ ಅಲ್ಲಿ ನಿಂತ್ಕೊಳ್ಳೋಕೆ, ಇವನ್ ಟಿಕೆಟ್ ತಗೊಳಕ್ಕೂ ಕ್ಯೂ ಅಲ್ಲಿ ನಿಂತ್ಕೋಬೇಕು, ಟಿಕೆಟ್ ತಗೊಂಡ್ಮೇಲೂ ಬೋಟ್ ಬರೋ ತನಕನೂ ಕ್ಯೂ ಅಲ್ಲಿ ನಿಂತ್ಕೋಬೇಕು. ಆಕ್ಚುಲಿ ಇಲ್ಲಿಂದ ವಿವೇಕಾನಂದ ಮೆಮೋರಿಯಲ್ ರಾಕಿಗೆ ಭಾಳ ಏನು ಡಿಸ್ಟೆನ್ಸ್ ಇಲ್ಲ, 500 ಮೀಟರ್ಸ್ ಇದೆ. ನಾವು ಹೋಗಿದ್ದು ಮಧ್ಯಾಹ್ನ ಆಗಿದ್ರಿಂದ ಬಿಸಿಲಿದೆ ಅಂತೇಳಿ ಸ್ವಲ್ಪ ಜನ ಕಮ್ಮಿ ಇದ್ರು. ಆದ್ರೂ ನಾವು 1 ಅವರ್ 1.5 ಅವರ್ ವೇಟ್ ಮಾಡ್ಬೇಕಾಗಿ ಬಂತು ಬೋಟ್ಗೆ ಹೋಗೋಕೆ. ಬೋಟ್ ರೈಡಿಂಗ್ ಕಾಸ್ಟ್ ಬಂದು 75 ರೂಪಾಯಿ ಇರುತ್ತೆ ಒಬ್ರಿಗೆ. ಇವನ್ ಮಕ್ಳಿಗೂ ಅವರು ಟಿಕೆಟ್ ತಗೋತಾರೆ. ಅಂದ್ರೆ ಏಜ್ ಲಿಮಿಟ್ 10 ಇಯರ್ಸ್ ಇದೆ. 10 ಇಯರ್ಸ್ ಎಬೋ ಇರೋ ಎಲ್ಲಾ ಮಕ್ಳಿಗೂ ಅವ್ರು ಟಿಕೆಟ್ ತಗೋತಾರೆ. ಅದೇ ಟಿಕೆಟ್ ಅಲ್ಲೇ ಕರ್ಕೊಂಡು ಹೋಗಿ ವಾಪಸ್ ಕರ್ಕೊಂಡು ಕೂಡ ಬರ್ತಾರೆ. ಸುಮಾರು 1-1.5 ಗಂಟೆ ಕ್ಯೂ ಅಲ್ಲಿ ನಿಂತ ಮೇಲೆ ನಮ್ಗೆ ಬೋಟ್ ಹತ್ಲಿಕ್ ಬಿಟ್ರು. ಇಲ್ಲಿಂದ ಒಂದ್ 5 ನಿಮಿಷ ಅಷ್ಟೇ. ನಾವಿಲ್ಲಿ ನಡ್ಕೊಂಡು ಹೋಗ್ತಾ ಇದೀವಿ. ಇಲ್ಲಿ ನಮ್ಗೆ ಲೈಫ್ ಜಾಕೆಟ್ಸ್ ಕೊಡ್ತಾರೆ. ಲೈಫ್ ಜಾಕೆಟ್ಸ್ ಹಾಕೊಂಡು ನಾವು ಬೋಟ್ ಹತ್ತಿ ಕುತ್ಕೋಬೇಕು. ಎಷ್ಟು ಬೇಗ ಹೋಗಿ ರೀಚ್ ಆಗ್ತೀವಿ ಅಂತಂದ್ರೆ ನಮ್ಗೆ ಕುತ್ಕೊಂಡಂಗೆ ಅನ್ಸಲ್ಲ ಬೋಟಲ್ಲಿ. ಕನ್ಯಾಕುಮಾರಿ ಬಂದು ಭಾರತ ಉಪಖಂಡದ ದಕ್ಷಿಣ ತುದಿ. ಇಲ್ಲಿ ಹಿಂದೂ ಮಹಾಸಾಗರ, ಬಂಗಾಳ ಕೊಲ್ಲಿ ಮತ್ತೆ ಅರಬ್ಬಿ ಸಮುದ್ರ 3 ಸೇರುತ್ತೆ. ಇಲ್ಲಿಂದ ಕೆಳಗೆ ಕುಮಾರಿ ಖಂಡ ಇತ್ತು, ಅದೀಗ ಸಮುದ್ರದಲ್ಲಿ ಮುಳುಗೋಗಿದೆ ಅಂತ ತಮಿಳು ಸಾಹಿತ್ಯದಲ್ಲಿ ಇದೆ ಅಂತ ಹೇಳ್ತಾರೆ. ಇಲ್ಲಿರೋ ದೇವಿ ಕನ್ಯಾಕುಮಾರಿಗೂ ಹಾಗೆ ಕಳೆದೋಗಿದೆ ಅಂತ ಹೇಳೋ ಕುಮಾರಿ ಖಂಡಕ್ಕೂ ಒಂದೇನೋ ಸಂಬಂಧ ಇದೆ ಅಂತ ಹೇಳ್ತಾರೆ. ಹಾಗೆ ದೇವಿ ಕನ್ಯಾಕುಮಾರಿ ಬಗ್ಗೆನೂ ತುಂಬಾ ಕಥೆಗಳಿದಾವೆ ಇಲ್ಲಿ. ದಕ್ಷ ಮಹಾರಾಜನ ಯಜ್ಞಕುಂಡದಲ್ಲಿ ಅಗ್ನಿಗಾಹುತಿಯಾದ ದೇವಿ ಪಾರ್ವತಿಯು ಮತ್ತೆ ಪುನರ್ಜನ್ಮ ಪಡೆದು ಇಲ್ಲಿ ಕನ್ಯಾಕುಮಾರಿಯಾಗಿ ಹುಟ್ಟಿ ಇದೇ ಕಲ್ಲಿನ ಮೇಲೆ ಶಿವನನ್ನ ಕುರಿತು ತಪಸ್ ಮಾಡಿದ್ರು ಅಂತ ಹೇಳ್ತಾರೆ. ಈ ವಿವೇಕಾನಂದ ಮೆಮೋರಿಯಲ್ ಹಾಲ್ ನೋಡ್ಲಿಕ್ಕೂ ಮತ್ತೆ ಟಿಕೆಟ್ ತಗೋಬೇಕು, 30 ರೂಪೀಸ್ ಕೊಟ್ಟು. ಇವನ್ ಮಕ್ಕಳಿಗೂ ಸಹ ಇಲ್ಲಿ ಟಿಕೆಟ್ ತಗೋಬೇಕು. ದೇವಿ ಪಾರ್ವತಿ ತಪಸ್ ಮಾಡಿದ ಇದೇ ಬಂಡೆಕಲ್ಲಿನ ಮೇಲೆ ಇವನ್ ವಿವೇಕಾನಂದರು ಕೂಡ ತಪಸ್ ಮಾಡಿದ್ರಂತೆ. ನೀವು ನೋಡ್ತಾ ಇರ್ಬೋದು, ಈ 2 ದೊಡ್ಡ ಬಂಡೆಕಲ್ಲುಗಳು ದಡದಿಂದ ಸ್ವಲ್ಪ 500 ಮೀಟರ್ ದೂರದಲ್ಲೇ ಇದೆ. ನಾವು ಬರ್ಬೇಕಾದ್ರೆ ಬೋಟಲ್ಲೇ ಬಂದ್ವಿ. ಆದ್ರೆ 1892ರಲ್ಲಿ ಸ್ವಾಮಿ ವಿವೇಕಾನಂದರು ದಡದಿಂದ ಈ ಬಂಡೆಕಲ್ ತನಕ ಸಮುದ್ರದೊಳಗಡೆ ಈಜ್ಕೊಂಡೇ ಬಂದಿದ್ರಂತೆ. ಡಿಸೆಂಬರ್ 25, 26, 27 ಈ 3 ದಿನಗಳ ಕಾಲ ಸ್ವಾಮಿ ವಿವೇಕಾನಂದರು ಹಗಲು ರಾತ್ರಿ ಅನ್ನದೇ ಈ ಬಂಡೆಕಲ್ಲಿನ ಮೇಲೆ ಧ್ಯಾನ ಮಾಡಿರ್ತಾರೆ. ಅದಾದ್ಮೇಲೆನೆ ಅವ್ರಿಗೆ ಜ್ಞಾನೋದಯ ಆಗಿ ಅವರು ಚಿಕಾಗೋ ಹೋಗಿ ಅವರ ಭಾಷಣಗಳೆಲ್ಲ ಪ್ರಚಾರ ಪಡ್ಕೋತು ಅಂತ ಹೇಳ್ತಾರೆ. ಇಲ್ಲಿ ಮೇಲ್ಗಡೆ ಮೆಮೋರಿಯಲ್ ಹಾಲ್ ನೋಡ್ಲಿಕ್ಕೆ ನಾವು 30 ರೂಪೀಸ್ ಕೊಟ್ಟು ಟಿಕೆಟ್ ತಗೋಬೇಕು. ಇವನ್ ಮಕ್ಕಳು ಕೂಡ ಟಿಕೆಟ್ ತಗೋಬೇಕು. ಅಲ್ಲಿ ಸ್ಲಿಪ್ಪರ್ ಸ್ಟ್ಯಾಂಡ್ ಇರುತ್ತೆ, ಅಲ್ಲಿ ಸ್ಲಿಪ್ಪರ್ ಬಿಟ್ಟು ನಾವು ಒಳಗಡೆ ಹೋಗ್ಬೇಕು. ಇಲ್ಲಿ ಮೇಲ್ಗಡೆ 2 ದೇವಸ್ಥಾನ ಮಾಡಿದ್ದಾರೆ. ಇಲ್ಲಿ ಕಾಣಿಸ್ತಾ ಇರೋದು ಭಾರತ್ ಮಾತಾ ಮಂದಿರ. ಇಲ್ಲಿ ಎಡಗಡೆ ಇದೆ ಅಲ್ಲ ಆರೆಂಜ್ ಕಲರ್ ಗೋಪುರ ಇರೋದು, ಇಲ್ಲಿ ಸ್ವಾಮಿ ವಿವೇಕಾನಂದರ ಸ್ಟ್ಯಾಚು ಇದೆ ಒಳಗಡೆ. ಇಲ್ಲಿ ಸ್ವಾಮಿ ವಿವೇಕಾನಂದರ ಮೆಮೋರಿಯಲ್ ಹಾಲ್ ಕಟ್ಟಿಸಿದ್ದು ಒಂದು ದೊಡ್ಡ ಹೋರಾಟ ಅಂತಾನೆ ಹೇಳ್ಬೋದು. ಇಲ್ಲಿ ಸ್ಮಾರಕ ಕಟ್ಟಿಸ್ಬೇಕು ಅಂತೇಳಿ ಕನ್ಯಾಕುಮಾರಿ ಸಮಿತಿ ನಿರ್ಧರಿಸಿದಾಗ ಇದು ಕ್ಯಾಥೋಲಿಕ್ ಮೀನುಗಾರರಿಗೆ ಇಷ್ಟ ಆಗಲ್ಲ. ಅವ್ರು ಈ ಬಂಡೆ ಮೇಲೆ ದೊಡ್ಡ ಶಿಲ್ಬೆ ತಂದಿರ್ತಾರೆ. ಅಗೇನ್ ಹಿಂದೂಗಳು ಪ್ರತಿಭಟಿಸ್ತಾರೆ ಇದಕ್ಕೆ. ಈ ಕೇಸು ಕೋರ್ಟಿಗೆ ಹೋಗುತ್ತೆ. ಕೋರ್ಟ್ ಹೇಳುತ್ತೆ ಇದು ವಿವೇಕಾನಂದ ಬಂಡೆ ಅಂತೇಳಿ. ಸರ್ಕಾರ ರಾತ್ರೋರಾತ್ರಿ ಈ ಶಿಲ್ಬೆನ ತೆಗೆದಾಕುತ್ತೆ. ಆದ್ರೂ ಇಲ್ಲಿ ವಿವೇಕಾನಂದರ ಸ್ಮಾರಕ ನಿರ್ಮಿಸಕ್ಕೆ ಪರ್ಮಿಷನ್ ಸಿಗಲ್ಲ. ಆಗ ರಾಮಕೃಷ್ಣ ಮಠದ ಬೆಂಬಲದೊಂದಿಗೆ ಏಕನಾಥ ರಾನಡೆ ಅವರ ನೇತೃತ್ವದಲ್ಲಿ 1972 ಜನವರಿ 7ರಂದು ಇಲ್ಲಿ ಮೆಮೋರಿಯಲ್ ಹಾಲು ಓಪನ್ ಆಗುತ್ತೆ. ಆಗ ಸ್ವಾಮಿ ವಿವೇಕಾನಂದರ 108ನೇ ಜನ್ಮದಿನ ಇರುತ್ತೆ. ಹೀಗೆ ಸತತ 9 ವರ್ಷಗಳ ಪರಿಶ್ರಮದ ಫಲವಾಗಿ ಈ ವಿವೇಕಾನಂದ ಮೆಮೋರಿಯಲ್ ಹಾಲು ನಮಗೆ ನೋಡ್ಲಿಕ್ಕೆ ಸಿಕ್ಕಿದೆ ಅಂತ ಹೇಳ್ಬೋದು. ಈ ಕಡೆ ಇರೋದು ಭಾರತ್ ಮಾತಾ ಮಂದಿರ. ಇಲ್ಲಿ ಭಾರತ್ ಮಾತೆಯ ಪಾದಗಳಿದೆ. ಆಮೇಲೆ ಸ್ವಾಮಿ ವಿವೇಕಾನಂದರ ಮೆಮೋರಿಯಲ್ ಹಾಲ್ ಒಳಗಡೆನು ಸ್ವಾಮಿ ವಿವೇಕಾನಂದರ ಸ್ಟ್ಯಾಚು ಇದೆ. ಒಳಗಡೆ ಅಂತೂ ಎನ್ವಿರಾನ್ಮೆಂಟ್ ಕಾಮ್ ಆಗಿರುತ್ತೆ. ಈ ಭಾರತ್ ಮಾತಾ ಮಂದಿರದ ಲೆಫ್ಟ್ ಸೈಡ್ ಅಲ್ಲಿ ದೊಡ್ಡ ಸ್ಟ್ಯಾಚು ಇದೆ ಅಲ್ಲ, ಇದು ತಿರುವಳ್ಳುವರ್ ಅವ್ರ ಸ್ಟ್ಯಾಚು ಅಂತೆ. ಇವರು ತಮಿಳಿನ ಪ್ರಸಿದ್ಧ ಕವಿ ಮತ್ತೆ ತತ್ವಜ್ಞಾನಿ. ಇವ್ರು ಬರ್ತಿರೋ ತಿರುಕುಳ್ಳರ್ ಅನ್ನೋ ಒಂದು ಕೃತಿ ತಮಿಳು ಸಾಹಿತ್ಯ ಸಂಗಮಕ್ಕೆ ದೊಡ್ಡ ಕೊಡುಗೆ ಅಂತೆ. ಜೈನರು, ಬುದ್ಧರು ಮತ್ತೆ ಇವನ್ ಶೈವರು ಕೂಡ ಇವ್ರು ನಮ್ಮ ಧರ್ಮದವರು ಅಂತ ಹೇಳ್ಕೊತಾರಂತೆ. ಈ ವಿವೇಕಾನಂದ ಮೆಮೋರಿಯಲ್ ಹಾಲ್ ಕೆಳಗಡೆ ಒಂದಷ್ಟು ಬುಕ್ ಸ್ಟಾಲ್ಸ್ ಇದೆ, ಹಾಗೆ ಧ್ಯಾನ ಮಂದಿರ ಕೂಡ ಇದೆ ಇಲ್ಲಿ ಕೆಳಗಡೆ. ಈ ಮೆಮೋರಿಯಲ್ ಹಾಲ್ ಅಂತೂ ತುಂಬಾ ಚೆನ್ನಾಗಿದೆ, ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಇವನ್ ವಾಶ್ರೂಮ್ಸ್ ಕೂಡ ಇದೆ ಅಲ್ಲಿ. ನಾವು ಹೋಗಿದ್ದು ವಿಂಟರ್ ಸೀಸನ್ ಆದ್ರೂ ಸಾಕಷ್ಟು ಬಿಸಿಲಿತ್ತು, ಅದಕ್ಕೆ ಇಲ್ಲೆಲ್ಲ ವೈಟ್ ಪೇಂಟ್ ಹಾಕಿದ್ದಾರೆ ಕಾಲಷ್ಟು ಸುಡಬಾರ್ದು ಅಂತೇಳಿ. ವಿಪರೀತ ಗಾಳಿ, ನಾವು ಫೋಟೋ ಕೂಡ ತೆಗೆಸ್ಕೊಳಕ್ ಆಗಲ್ಲ ಸರಿಯಾಗಿ. ಇಲ್ಲಿ ಎಡಗಡೆ ನೋಡಿದ್ರೆ ತಿರುವಳ್ಳೂರ ಪ್ರತಿಮೆ ಇದೆ. ವಿವೇಕಾನಂದ ಮೆಮೋರಿಯಲ್ ಹಾಲ್ ಇಂದ ತಿರುವಳ್ಳೂರ ಪ್ರತಿಮೆಗೆ ಕನೆಕ್ಟ್ ಮಾಡ್ಲಿಕ್ಕೆ ಇಲ್ಲಿ ಕಾಣಿಸ್ತಾ ಇದೆ ಅಲ್ಲ, ಇದು ಗ್ಲಾಸ್ ಬ್ರಿಡ್ಜ್. ಸಮುದ್ರದ ಮೇಲ್ ಕಟ್ಸಿರೋ ಭಾರತದ ಮೊಟ್ಟ ಮೊದಲ ಗ್ಲಾಸ್ ಬ್ರಿಡ್ಜ್ ಇದು. ನಾವು ಹೋದಾಗ ಇನ್ನ ಕನ್ಸ್ಟ್ರಕ್ಷನ್ ನಡೀತಿತ್ತು, ಫೈನಲ್ ಟಚ್. DC ಅವರೆಲ್ಲ ಬಂದು ವೆರಿಫೈ ಮಾಡ್ತಾ ಇದ್ರು. ನಾವು ವಾಪಸ್ ಬಂದ ಮೇಲೆ ಅಂದ್ರೆ ಜಸ್ಟ್ ಜನವರಿ 1ಗೆ ಇದು ಓಪನಿಂಗ್ ಆಗಿದೆ. ನೀವು ಹೋದ್ರೆ ಖಂಡಿತ ಮಿಸ್ ಮಾಡ್ಕೋಬೇಡಿ, ಇದನ್ನ ನೋಡ್ಕೊಂಡ್ ಬನ್ನಿ. ಇಷ್ಟು ದೊಡ್ಡ ತಿರುವಳ್ಳೂರ್ ಪ್ರತಿಮೆ 7000 ಟನ್ ತೂಕ ಇದೆ. ಈ ಪ್ರತಿಮೆನೆ 95 ಅಡಿ ಇದೆ. ಮತ್ತೆ ಕೆಳಗಡೆ ಸ್ಟೇಜ್ ಏನಿದೆ ಅಲ್ಲ, ಕಲ್ಲಿನ ಸ್ಟೇಜು, ಅದು 38 ಅಡಿ ಬಂಡೆ ಮೇಲೆ ನಿಂತಿದೆ. ಅವ್ರದ್ದೇನ್ ಕೃತಿ ಇದೆ ಅಲ್ಲ, ತಿರುಕುಳ್ಳೂರ್ ಅನ್ನೋ ಕೃತಿ, ಅದರಲ್ಲಿ 38 ಸದ್ಗುಣ ಅಧ್ಯಾಯಗಳಿದೆ. ಅದನ್ನ ಪ್ರತಿನಿಧಿಸಕ್ಕೋಸ್ಕರ ಈ 38 ಅಡಿ ಸ್ಟೇಜ್ ಅನ್ನ ಕಟ್ಟಿದ್ದಾರೆ. ಆಮೇಲೆ ಈ 95 ಅಡಿ 38 ಅಡಿ ಸೇರಿಸಿದ್ರೆ 113 ಅಡಿ ಏನಿದೆ
ಅದು ಒಟ್ಟು ಪೀಠದ ಎತ್ತರ. ಇದು ತಿರುಕುಳ್ಳೂರರ 133 ಅಧ್ಯಾಯಗಳನ್ನು ಸೂಚಿಸುತ್ತದಂತೆ. ನಾವು ಫುಲ್ ಮೆಮೊರಿಯಲ್ ಹಾಲ್ ಎಲ್ಲ ನೋಡಿಕೊಂಡು ಮತ್ತೆ ವಾಪಸ್ ಬೋಟ್ ಕಡೆ ಹೊರಟಿದ್ದೀವಿ. ಇಲ್ಲೇನು ಮಾಡಿದಾರಲ್ಲ ಈ ಪಾತು ವಾಪಸ್ ಹೋಗ್ಲಿಕ್ಕೆ ಅಂತಾನೆ ಮಾಡಿದ್ದಾರೆ. ಇವನ್ ಅಲ್ಲಿ ಕುತ್ಕೊಂಡು ವೇಟ್ ಸಹ ಮಾಡ್ಬೋದು ನಾವು. ಇಲ್ಲೆಲ್ಲ ಜನ ನೋಡಿ ಕ್ಯೂ ನಿಂತ್ಕೊಂಡಿದ್ದಾರೆ. ಅಂದರೆ ಈ ಬೋಟ್ ಹೋದ್ಮೇಲೆ ನೆಕ್ಸ್ಟ್ ಬೋಟ್ ಬರೋ ತನಕ ಅವ್ರು ವೇಟ್ ಮಾಡಬೇಕಾಗತ್ತೆ. ಇಲ್ಲಿಂದ ನಾವು ಮತ್ತೆ ವಾಪಸ್ ತಡ್ಕೋಕೆ ಎಕ್ಸಾಕ್ಟ್ಲಿ 4 ಮಿನಿಟ್ಸ್ ಆಗುತ್ತೆ ಅಷ್ಟೇ. ಇಲ್ಲಿಂದ ಹೊರಟ ಮೇಲೆ ನಾವು ಕನ್ಯಾಕುಮಾರಿ ದೇವಸ್ಥಾನಕ್ಕೆ ಹೋದ್ವಿ. ಆ ದೇವಸ್ಥಾನಕ್ಕೆ ಇವರು ಭಗವತಿ ಕುಮಾರಿ ಅಮ್ಮನ ದೇವಸ್ಥಾನ ಅಂತ ಹೇಳ್ತಾರೆ. ನಾನು ನಿಮಗೆ ಅವಾಗ್ಲೇನೆ ಹೇಳ್ದಾಗೆ ದಕ್ಷ ಮಹಾರಾಜ ಒಂದು ಯಜ್ಞವನ್ನು ಮಾಡಿದಾಗ ಅದರಲ್ಲಿ ದೇವಿ ಪಾರ್ವತಿಯನ್ನ ಹಾಗೆ ಪರಮೇಶ್ವರನನ್ನ ಕರೆಯೋದಿಲ್ಲ. ಆದ್ರೂ ದೇವಿ ಪಾರ್ವತಿ ಆ ಯಜ್ಞಕ್ಕೆ ಹೋದ್ಮೇಲೆ ಅಲ್ಲಿ ಪರಮೇಶ್ವರನಿಗೆ ಅವಮಾನ ಆಗೋದನ್ನ ಸಹಿಸೋಕಾಗದೆ ತಾನು ಯಜ್ಞದಲ್ಲಿ ಬಿದ್ದು ಆತ್ಮಾಹುತಿ ಮಾಡ್ಕೋತಾಳೆ. ಆಗ ಪರಮೇಶ್ವರ ದೇವಿ ಪಾರ್ವತಿಯ ಶವವನ್ನೇ ಕೈಯಲ್ಲಿಡಿದು ಬಹಳಷ್ಟು ವರ್ಷಗಳ ಕಾಲ ರೋಧಿಸ್ತಾರಂತೆ. ಇದನ್ನು ನೋಡೋಕ್ಕಾಗದೆ ವಿಷ್ಣು ತನ್ನ ಚಕ್ರದಿಂದ ದೇವಿ ಪಾರ್ವತಿಯ ದೇಹವನ್ನ ಚೂರು ಮಾಡ್ತಾರೆ. ಆ ಎಲ್ಲ ಚೂರುಗಳು ಬಿದ್ದ ಸ್ಥಳಗಳು ಈಗ 51 ಶಕ್ತಿಪೀಠಗಳಾಗಿವೆ. ಇವನ್ ಕನ್ಯಾಕುಮಾರಿನೂ ಕೂಡ ಒಂದು ಶಕ್ತಿಪೀಠ. ಇದರಲ್ಲಿ ಸತಿಯ ಶವದ ಬೆನ್ನೆಲುಬು ಬಿದ್ದಿದೆ ಅಂತ ಹೇಳ್ತಾರೆ. ಮತ್ತೆ ಪಾರ್ವತಿ ದೇವಿ ಪುನರ್ಜನ್ಮ ಪಡೆದು ಕನ್ಯಾಕುಮಾರಿಯಾಗಿ ಹುಟ್ಟುತ್ತಾಳಂತೆ. ಆಗ ಶಿವನನ್ನ ಮದ್ವೆ ಆಗ್ಬೇಕು ಅಂತೇಳಿ ಪಾರ್ವತಿ ದೇವಿ ಇದೇ ಬಂಡೆ ಮೇಲೆ ಕುತ್ಕೊಂಡು ತಪಸ್ ಮಾಡಿದ್ಲು ಅಂತ ಹೇಳ್ತಾರೆ. ಈ ವಿಷಯ ಪರಮೇಶ್ವರನಿಗೆ ಗೊತ್ತಾಗಿ ಕನ್ಯಾಕುಮಾರಿನ ಮದ್ವೆ ಆಗ್ಬೇಕು ಅಂತೇಳಿ ಶಿವ ಬರುವಾಗ ಕಾರಣಾಂತರಗಳಿಂದ ಅದನ್ನ ತಪ್ಪಿಸಿ ಶಿವನಿಗೂ ಹಾಗೂ ಕನ್ಯಾಕುಮಾರಿಗೂ ವಿವಾಹ ಆಗದೆ ಇರೋ ತರ ನೋಡ್ಕೋತಾರೆ. ಆಗ ಮದ್ವೆಗೆ ಮಾಡಿದ ಆಹಾರ ಧಾನ್ಯಗಳೆಲ್ಲ ಕನ್ಯಾಕುಮಾರಿಯ ಕೋಪಕ್ಕೆ ತುತ್ತಾಗಿ ಇಲ್ಲಿ ಕಲ್ಲಾಗಿವೆ ಅಂತ ಹೇಳ್ತಾರೆ. ನಿಮಗೆ ಅವಾಗ್ಲೇನೆ ಹೇಳ್ದಾಗೆ ಇಲ್ಲಿ ಮರಳು ತುಂಬಾ ಸಾಫ್ಟ್ ಆಗಿರಲ್ಲ, ಒರಟೊರಟಾಗಿರುತ್ತೆ, ಚಿಕ್ಕದು ಅಕ್ಕಿ ಕಾಳು ತರನೇ ಇರುತ್ತೆ. ಈ ಮದುವೆ ನಿಲ್ಲಿಸ್ಲಿಕ್ಕೆ ಮೇನ್ ಕಾರಣ ಕನ್ಯಾಕುಮಾರಿ ದೇವಿ ಕನ್ಯೆಯಾಗಿ ಉಳಿಬೇಕು ಅಂತೇಳಿ. ಯಾಕಂದ್ರೆ ಬಾಣಸುರ ಅನ್ನೋ ಒಬ್ಬ ರಾಕ್ಷಸ ಬ್ರಹ್ಮನಿಂದ ವರ ಪಡೆದಿರ್ತಾನಂತೆ, ನನಗೆ ಸಾವೇನಾದ್ರೂ ಬರೋದಾದ್ರೆ ಅದು ಒಂದು ಕನ್ಯೆಯಿಂದನೇ ಬರಬೇಕು ಅಂತೇಳಿ. ಹೀಗೆ ಕನ್ಯಾಕುಮಾರಿಗೆ ಮದುವೆ ಆಗ್ಬಿಟ್ರೆ ಬಾಣಸುರನ ಅಂತ್ಯ ಆಗೋದಿಲ್ಲ ಅಂತೇಳಿ ಮದುವೆನ ನಿಲ್ಲಿಸ್ತಾರೆ. ಯಾವಾಗ ಕನ್ಯಾಕುಮಾರಿ ದೇವಿ ಬಾಣಸುರನನ್ನ ಸಂಹಾರ ಮಾಡ್ತಾಳೋ ಆಮೇಲೆ ತಾನು ಶಿವನೊಂದಿಗೆ ವಿವಾಹವಾಗಿ ಶಿವನನ್ನ ಸೇರ್ತಾಳೆ ಅಂತ ಹೇಳ್ತಾರೆ. ಆದ್ರೂ ಕನ್ಯಾಕುಮಾರಿಯಲ್ಲಿ ಕನ್ಯೆಯಾಗಿರುವ ಅಂದ್ರೆ ಭಗವತಿ ಕುಮಾರಿ ಅಮ್ಮನನ್ನಾಗೆ ದೇವಿಯನ್ನ ಪೂಜಿಸ್ತಾರೆ. ದೇವಸ್ಥಾನ ತುಂಬಾನೇ ಚೆನ್ನಾಗಿದೆ. ನಾನು ಇಲ್ಲಿ ತೋರಿಸ್ತಾ ಇದ್ದೀನಲ್ಲ, ಇದು ದೇವಸ್ಥಾನಕ್ಕೆ ಹೋಗೋವೆ. ಇದು ಸಂಜೆ 4 ಗಂಟೆಗೆ ಓಪನ್ ಆಗುತ್ತೆ. ಇಲ್ಲೆಲ್ಲ ಸ್ಟಾಲ್ಸ್ ಇದಾವೆ, ನೀವು ನೋಡ್ತಾ ಇರ್ಬೋದು. ನಾವಿಲ್ಲಿ ಟೀ ಕುಡ್ಕೊಂಡು ಮತ್ತೆ ದೇವಸ್ಥಾನಕ್ಕೆ ಹೋಗಿ ಕ್ಯೂ ಅಲ್ಲಿ ನಿಂತ್ಕೊಂಡ್ವಿ. ದೇವಸ್ಥಾನದ ಒಳಗಡೆ ನೀವು ನಾರ್ಮಲ್ ಕ್ಯೂ ಅಲ್ಲಿ ಹೋದ್ರೂ ಮಿನಿಮಮ್ 20 ರೂಪಾಯಿ ತಗೋತಾರೆ. ಅವ್ರು ಹೇಳ್ತಾರೆ ಇದು ಸ್ಪೆಷಲ್ ಎಂಟ್ರಿಯಲ್ಲಿ ಬಂದಿದ್ದೀರಾ ಅದಕ್ಕೆ 20 ರೂಪಾಯಿ ಕೊಡಬೇಕು ಅಂತೇಳಿ. ಇಲ್ಲಾಂದ್ರೆ ಅಲ್ಲಿ ಸುತ್ತಾಕೊಂಡು ಬನ್ನಿ ಇಲ್ಲಿ ಸುತ್ತಾಕೊಂಡು ಬನ್ನಿ ಅಂತ ಹೇಳ್ತಾರೆ. ಅದೇನೋ ಗೊತ್ತಿಲ್ಲ, ಬಟ್ ಮಿನಿಮಮ್ 20 ರೂಪಾಯಿ ತಗೊಂಡು ಹೋಗ್ಬೇಕು. ಕನ್ಯಾಕುಮಾರಿ ದೇವಿ ಮಾತ್ರ ತುಂಬಾನೇ ಚೆನ್ನಾಗಿದೆ. ದೇವಿ ಮೂಗುತಿ ಮಾತ್ರ ದೀಪದ ತರ ಹೊಳಿತಾ ಇರುತ್ತೆ. ಕನ್ಯಾಕುಮಾರಿಯಲ್ಲಿ ಮುತ್ತಿನ ಸರಗಳು ತುಂಬಾ ಕಡಿಮೆ ಕಾಸ್ಟಿಗೆ ಸಿಗುತ್ತೆ. 100 ರೂಪಾಯಿ ಕೊಟ್ರೆ 3 ಕೊಟ್ಬಿಡ್ತಾರೆ. ಹಾಗೆ ಕಪ್ಪೆ ಚಿಪ್ಪಿನ ಐಟಮ್ಸ್ ತುಂಬಾ ವೆರೈಟೀಸ್ ಇತ್ತು. ನಾನು ಯಾವುದನ್ನು ತಗೊಂಡಿಲ್ಲ, ಹಾಗಾಗಿ ನಾನು ನಿಮ್ಗೆ ಇಲ್ಲಿ ವಿಡಿಯೋಸ್ ಅಲ್ಲಿ ತೋರ್ಸಕ್ಕಾಗಿಲ್ಲ. ದರ್ಶನ ಆದ್ಮೇಲೆ ನಾವು ವಾಪಸ್ ರೂಮ್ಗೆ ಹೊರಟ್ವಿ. ಹಿಂದಿನ ದಿನ ನಿದ್ದೆ ಇಲ್ಲದೆ ಇರೋದ್ರಿಂದ ನಾವು ನೆಕ್ಸ್ಟ್ ಸನ್ಸೆಟ್ ಕೂಡ ನೋಡಕ್ ಹೋಗಿಲ್ಲ, ಸಾಕಷ್ಟು ರಶ್ ಇರುತ್ತೆ ಅಂತೇಳಿ. ನೆಕ್ಸ್ಟ್ ಡೇ 29th ಡಿಸೆಂಬರು ನಮ್ದು ಲಾಸ್ಟ್ ಡೇ ಆಫ್ ದಿ ಟ್ರಿಪ್ ಆಗಿತ್ತು. ಸೊ ನಾವು ಮಧುರೈ ಮೀನಾಕ್ಷಿ ನೋಡ್ಕೊಂಡು ಎಷ್ಟೊತ್ತಿದ್ರು ಬೆಂಗಳೂರು ರೀಚ್ ಆಗ್ಬೇಕಿತ್ತು. ಹಾಗಾಗಿ ನಾವು ಅರ್ಲಿ ಮಾರ್ನಿಂಗ್ ಕನ್ಯಾಕುಮಾರಿಯಿಂದ ಹೊರಟ್ವಿ. ಹೋಗ್ತಾ ಆನ್ ದ ವೇ ಅಲ್ಲಿ ಈ ಗಾಳಿ ಫ್ಯಾನ್ಸು ಬ್ಯಾಕ್ ಗ್ರೌಂಡ್ ಅಲ್ಲಿ ಆ ಬೆಟ್ಟಗಳೆಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು. ಅದಕ್ಕೆ ಒಂದಷ್ಟು ಕ್ಲಿಪ್ಸ್ ಮಾಡ್ಕೊಂಡಿದ್ದೀನಿ. ನೀವಿಲ್ಲಿ ನೋಡ್ತಾ ಇರ್ಬೋದು ಸೂರ್ಯ ಹುಟ್ತಾ ಇರೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಸೊ ನಾವು ಹೋಗ್ತಾ ಆನ್ ದ ವೇ ಅಲ್ಲಿ ಇಲ್ಲೊಂದು ಟೀ ಬ್ರೇಕ್ ತಗೊಂಡ್ವಿ. ಹಾಗೆ ಆನ್ ದ ವೇ ನನಗೊಂದು ದೊಡ್ಡ ಫ್ಯಾಕ್ಟ್ರಿ ಕಾಣಿಸ್ತು. ವಿಡಿಯೋ ಮಾಡ್ಕೊಂಡಿದ್ದೀನಿ, ಆಮೇಲೆ ಗೊತ್ತಾಯ್ತು ಅದು ಸಿಮೆಂಟ್ ಫ್ಯಾಕ್ಟ್ರಿ ಅಂತೇಳಿ.
ನಾವು ಮಧುರೈ ಹತ್ತತ್ರ ಹೋದ್ಮೇಲೆನೆ ಒಂದು ಟಿಫನ್ ಬ್ರೇಕ್ ಅಂತ ಹೇಳಿ ತಗೊಂಡಿದ್ದು. ಇಲ್ಲೇ ನಾವು ಟಿಫನ್ಗೆ ಹೋಗಿದ್ದು, ವೆಜ್ ರೆಸ್ಟೋರೆಂಟ್ ಅಂತ ಹೇಳಿ. ಇಲ್ಲಿಂದ ಮಧುರೈಗೆ ಬಹಳ ಹತ್ರ ಇದೆ. ಇಲ್ಲಿ ವಾಶ್ರೂಮ್ಸ್ ಫೆಸಿಲಿಟಿ ಮತ್ತೆ ಒಳಗಡೆ ಇವನ್ ಯುನೀಕ್ ಟಾಯ್ಸ್ ಸೇಲ್ ಮಾಡ್ತಾರೆ ಇಲ್ಲಿ. ನೋಡ್ತಾ ಇರ್ಬೋದು, ಇವಳಾಗ್ಲೇ ಜೋಕಾಲಿ ಆಡ್ತೀನಿ ಅಂತ ಹೇಳಿ ಹೋಗ್ಬಿಟ್ಟಿದ್ದಾಳೆ. ಅಂಡ್ ಜಾರಬಂಡಿ ಎಲ್ಲ ಇದೆ. ಇಲ್ಲಿ ನೋಡಿ ಒಂದೇ ಒಂದು ಮಗು ಕುತ್ಕೊಂಡು ಸುತ್ತಾ ಇದೆ. ಇಲ್ಲಿ ನೀವು ನೋಡ್ತಾ ಇರ್ಬೋದು, ಟಾಯ್ಲೆಟ್ ಸೀಟ್ಸ್ ತರ ಮಾಡಿದ್ದಾರೆ. ಇಲ್ಲಿ ಕುತ್ಕೊಂಡು ಮಾತಾಡ್ಬೋದು ಅಂತೇಳಿ ಏನೋ ಮಾಡಿದ್ದಾರೆ. ಆ ಬಿಸಿಲಲ್ಲಿ ಯಾರು ಕುತ್ಕೊಂಡು ಮಾತಾಡ್ತಾರೋ ನನಗಂತೂ ಗೊತ್ತಾಗ್ಲಿಲ್ಲ. ಮೇ ಬಿ ಅಟ್ರಾಕ್ಷನಿಗೆ ಮಾಡಿರ್ಬೋದು ಅಂತ ಅನ್ಕೊಂಡೆ. ಹಾಗೆ ಇಲ್ಲಿ ಡಕ್ಸ್ಗಳಿದಾವೆ. ನಾನು ಅದನ್ನ ವಿಡಿಯೋ ಮಾಡ್ಕೊಳಕ್ ಟ್ರೈ ಮಾಡಿದ್ದೀನಿ. ಈ ಹೈವೇ ರೆಸ್ಟೋರೆಂಟ್ ಒಳಗಡೆ ಅಂತೂ ಸಾಕಷ್ಟು ಸ್ನ್ಯಾಕ್ಸ್ಗಳಿತ್ತು. ತುಂಬಾ ವೆರೈಟೀಸ್ ಆಫ್ ಚಾಕ್ಲೇಟ್ಸು, ಬಿಸ್ಕಿಟ್ಸು, ಮತ್ತೆ ಅಲ್ಲಿದು ಲೋಕಲ್ ಫುಡ್ ಐಟಮ್ಸು ಅವೆಲ್ಲ ತುಂಬಾನೇ ಇದ್ವು. ಆದರೆ ನಮಗೆ ಸಿಕ್ಕಿದ ಮಾತ್ರ ಮತ್ತೆ ಅದೇ ಇಡ್ಲಿ, ಅದೇ ದೋಸೆ, ಅದೇ ಪೊಂಗಲ್ಲು. ಅಗೇನ್ ಇದು ಕೂಡ ಅಷ್ಟೇನು ಚೆನ್ನಾಗಿರಲಿಲ್ಲ. ಇಲ್ಲೊಂದು ಶಾಪಿಂಗ್ ಕಾಂಪ್ಲೆಕ್ಸ್ ಇತ್ತು ಅಂತ ಹೇಳಿದ್ನಲ್ಲ, ಇಲ್ಲಿ ನೋಡ್ತಾ ಇರ್ಬೋದು ಒಳಗಡೆ ತುಂಬಾ ವೆರೈಟೀಸ್ ಆಫ್ ವುಡನ್ ಟಾಯ್ಸ್, ಕ್ಲೇ ಟಾಯ್ಸ್ ಎಲ್ಲ ಇದ್ದು. ನೋಡೋಕೆ ತುಂಬಾನೇ ಚೆನ್ನಾಗಿತ್ತು. ಆದರೆ ಒಳಗಡೆ ವಿಡಿಯೋ ಮಾಡ್ಕೊಳಕ್ ಬಿಟ್ಟಿಲ್ಲ. ಇದೇನು ಬೆಟ್ಟ ಕಾಣಿಸ್ತಿದೆ ಅಲ್ಲ, ಇಲ್ಲಿ ಬೆಟ್ಟ ಹತ್ತುತ್ತಿದ್ದಾರೆ ಸ್ವಲ್ಪ ಜನ. ಈ ಬಿಸಿಲಲ್ಲಿ ಸಾಕಷ್ಟು ಬಿಸಿಲಿತ್ತು, ಆದ್ರೂ ನಾವು ಬೆಟ್ಟ ಹತ್ತುತ್ತಿದ್ದಾರಲ್ಲ ಅಂತ ಹೇಳಿ ನಾನು ವಿಡಿಯೋ ಮಾಡ್ಕೊಂಡಿದ್ದೀನಿ. ಭಾರತದಲ್ಲಿ ಅನೇಕ ದೇವಿ ದೇವಸ್ಥಾನಗಳಿದ್ರೂ ಕಂಚಿ ಕಾಮಾಕ್ಷಿ, ಮಧುರೈ ಮೀನಾಕ್ಷಿ ಹಾಗೆ ಕಾಶಿ ವಿಶಾಲಾಕ್ಷಿಗೆ ಒಂದು ವಿಶೇಷವಾದ ಪ್ರಾಮುಖ್ಯತೆ ಇದೆ. ಈ ಮೂರು ದೇವತೆಗಳು ಜ್ಞಾನ ಮತ್ತೆ ಸಂಪತ್ತನ್ನ ಒಟ್ಟಿಗೆ ಪ್ರತಿನಿಧಿಸುತ್ತೆ ಅಂತ ಹೇಳ್ತಾರೆ. ಈ ಮಧುರೈ ಮೀನಾಕ್ಷಿ ದರ್ಶನ ಮಾಡ್ಕೊಂಡು ನಾನು ಈ ಮೂರು ದೇವತೆಗಳ ದರ್ಶನ ಮಾಡಿದಾಗ ಆಯ್ತು. ಈ ಮೂರು ದೇವಿಯರಲ್ಲಿ ನೀವು ಯಾವ ದೇವಿಯ ದರ್ಶನ ಮಾಡ್ಕೊಂಡಿದ್ದೀರಾ ಅಂತ ಹೇಳಿ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಮಧುರೈ ಮೀನಾಕ್ಷಿ ದೇವಸ್ಥಾನದ ಒಳಗಡೆ ಮೊಬೈಲ್ ಆಗಿರ್ಬೋದು, ಸ್ಮಾರ್ಟ್ ವಾಚ್ ಆಗಿರ್ಬೋದು, ಐಪ್ಯಾಡ್ಸ್, ಲ್ಯಾಪ್ಟಾಪ್ಸ್, ಈ ತರ ಯಾವುದೇ ಎಲೆಕ್ಟ್ರಾನಿಕ್ ಐಟಮ್ಸ್ ಬಿಡಲ್ಲ. ಇವನ್ ಇಯರ್ಫೋನ್ ಸಹ ಬಿಡಲ್ಲ ಅವರು. ಮತ್ತೆ ತಿನ್ನಕ್ಕೆ ಸ್ನ್ಯಾಕ್ಸ್ ಏನಾದರೂ ಇಟ್ಕೊಂಡಿರ್ತೀರಾ, ಬಿಸ್ಕಿಟ್ಸು, ಕೇಕು, ಆ ಥರದ್ದು ಕೂಡ ಅಲೋ ಮಾಡಲ್ಲ. ಹೀಗೇನಾದರೂ ಐಟಮ್ಸ್ ತಗೊಂಡೋದ್ರೆ ಅಲ್ಲಿ ಹೊರಗಡೆ ಕೌಂಟರ್ ಇರುತ್ತೆ, ಅಲ್ಲಿ ಡೆಪಾಸಿಟ್ ಮಾಡಬೇಕು. ಅದಕ್ಕೂ ಕೂಡ ಸಾಕಷ್ಟು ಕ್ಯೂ ಇರುತ್ತೆ. ಇವನ್ ಅಲ್ಲೇ ಪಕ್ಕದಲ್ಲೇ ಸ್ಲಿಪ್ಪರ್ ಕೌಂಟರ್ ಕೂಡ ಇರುತ್ತೆ. ಸ್ಲಿಪ್ಪರ್ಸ್ ಅಲ್ಲಿ ಇಟ್ಟು ಹೋಗ್ಬೋದು ನೀವು. ಎಲ್ಲ ಬೆಟರ್ ನೀವು ಕಾರ್ ಏನಾದರೂ ತಗೊಂಡೋಗಿತ್ತು ಅಂದ್ರೆ ಎಲ್ಲ ಕಾರಲ್ಲೇ ಇಟ್ಬಿಟ್ಟು ಹೋಗೋದು. ಸೊ ಕ್ಯೂ ಅಲ್ಲಿ ಇಟ್ಕೊಳ್ಳೋದು ತಪ್ಪುತ್ತೆ. ನಾವು ಅಲ್ಲೋಗಿ ರೀಚ್ ಆಗೋ ಅಷ್ಟೊತ್ತಿಗೆ 11:50 ಆಗಿತ್ತು. 12 ಗಂಟೆ ದೇವಸ್ಥಾನ ಕ್ಲೋಸ್ ಆಗುತ್ತೆ. ಸ್ಪೆಷಲ್ ಎಂಟ್ರಿಯಲ್ಲಿ ಟಿಕೆಟ್ ತಗೊಂಡು ಹೋಗ್ಬಿಡೋಣ ಅಂತ ಕೇಳಕ್ ಹೋದ್ರೆ ಟಿಕೆಟ್ ಕೊಡಲ್ಲ. 3 ಗಂಟೆಗೆ ಬಂದು ಟಿಕೆಟ್ ತಗೊಳ್ಳಿ ಅಂತ ಹೇಳಿದ್ರು. ಬಟ್ ಅಲ್ಲೇ ಇದು ಒಬ್ಬ ಹೋಮ್ ಗಾರ್ಡ್ಸ್ನ ನಾವು ವಿಚಾರಿಸಿದಾಗ ಗೊತ್ತಾಯ್ತು, ಆಲ್ರೆಡಿ ಸ್ಪೆಷಲ್ ಎಂಟ್ರಿ ಟಿಕೆಟ್ಸ್ ತುಂಬಾನೇ ಸೇಲ್ ಆಗಿ ತುಂಬಾ ಜನ ಕ್ಯೂ ಅಲ್ಲಿ ಇದ್ದಾರೆ ಅಂತೇಳಿ ಅವ್ರು ಹೇಳಿದ್ರು. ನೀವು ನಾರ್ಮಲ್ ದರ್ಶನಕ್ಕೆ ಹೋಗಿ, ದರ್ಶನ ಬೇಗನೆ ಆಗುತ್ತೆ ನಿಮ್ಗೆ ಅಂತೇಳಿ. ಸೊ ನಾವು ನಾರ್ಮಲ್ ಕ್ಯೂ ಅಲ್ಲೇ ನಿಂತ್ಕೊಂಡ್ವಿ. ಟಿಕೆಟ್ ತಗೊಂಡವರು 10:45 ಕ್ಯೂ ನಿಂತ್ಕೊಂಡಿದ್ರು. ನಾವು 12 ಗಂಟೆ ಕ್ಯೂ ನಿಂತ್ಕೊಂಡಿದ್ರು. ನಮಗೂ ಅವ್ರಿಗೂ ಒಟ್ಟಿಗೆ ದೇವಿ ದರ್ಶನ ಆಯ್ತು. ಹಾಗೆ ನೀವೇನಾದ್ರೂ ಉಂಡಿಗೆ ಅವ್ರ ಎದುರುಗಡೆನೆ ದುಡ್ಡು ಹಾಕಿದ್ರೆ ಅವ್ರು ನಿಮ್ಗೆ 1-2 ನಿಮಿಷ ಎಕ್ಸ್ಟ್ರಾ ನೋಡಕ್ ಬಿಡ್ತಾರೆ. ಹೀಗೆ ಹಾರನು ಕೊಟ್ರು ನಮ್ಗೆ. ದೇವಸ್ಥಾನ ಒಳಗಡೆ ತುಂಬಾನೇ ಚೆನ್ನಾಗಿದೆ. ಸುಂದರೇಶ್ವರ ದೇವಸ್ಥಾನದ ಹೊರಗಡೆ ಇರೋ ಮಂಟಪ ಮಾತ್ರ ತುಂಬಾನೇ ಅದ್ಭುತವಾಗಿದೆ. ನೀವು ಕಾಮಾಗಿ ದೇವಸ್ಥಾನ ನೋಡ್ಬೇಕು. ನಾವು ಹೋದಾಗ 1000 ಕಂಬಗಳ ಮಂಟಪದಲ್ಲೂ ಕೂಡ ಏನೋ ರಿಪೇರ್ ವರ್ಕ್ ನಡೀತಾ ಇತ್ತು, ಹಾಗಾಗಿ ಅಲೋ ಮಾಡಿಲ್ಲ. ಹಾಗೆ ಎಲ್ಲಾ 4 ಗೋಪುರಗಳಲ್ಲೂ ಪೇಂಟ್ ಮಾಡ್ತಿದ್ರಿಂದ ಎಲ್ಲ ಕಡೆ ಕಟ್ಟಿಗೆ ಕಟ್ಟಿ ಸ್ಟೇಜ್ ರೆಡಿ ಮಾಡ್ಕೋತಾ ಇದ್ರು ಅವರು. ಹಾಗಾಗಿ ನಾವು ಒಂದು ಫೋಟೋ ತೆಗೆಸ್ಕೊಂಡಿಲ್ಲ ಇಲ್ಲಿ. ಸೊ ಮೀನಾಕ್ಷಿ ಅಮ್ಮನವ್ರ ದರ್ಶನ ಮಾಡ್ಕೊಂಡು ವಾಪಸ್ ಬೆಂಗಳೂರು ಕಡೆ ಹೊರಟ್ವಿ. ಆಗ್ಲೇ ಈವ್ನಿಂಗ್ ಆಗಿದ್ರಿಂದ ಇಲ್ಲೊಂದು ಟೀ ಬ್ರೇಕ್ ತಗೊಂಡಿದೀವಿ ನಾವು. ಸೊ ನೀವು ಇಲ್ಲಿ ನೋಡ್ತಾ ಇರ್ಬೋದು, ತುಂಬಾ ಜನ ನಡ್ಕೊಂಡು ಹೋಗ್ತಿದ್ದಾರೆ. ಇವರೆಲ್ಲ ಮಧುರೈಯಿಂದ ಪಳನಿಗೆ ಪಾದಯಾತ್ರೆ ಹೋಗ್ತಾರಂತೆ. ತುಂಬಾ ಜನ ಬಿಸಿಲಲ್ಲಿ ನಡ್ಕೊಂಡು ಹೋಗ್ತಾ ಇದ್ರು. ಇಲ್ಲಿ ಕುತ್ಕೊಂಡಿರೋರೆಲ್ಲ ಅವರೇ ಪಳನಿಗೆ ಹೋಗ್ತಾ ಇರೋರು. ಕೆಲವೊಬ್ರು ಪಲ್ಲಕ್ಕಿ ಹೊತ್ಕೊಂಡು ಹೋಗ್ತಾ ಇದ್ರು, ಕೆಲವೊಬ್ರು ಹಾಗೆ ಹೋಗ್ತಾ ಇದ್ರು. ಬಟ್ ಯಾರು ಚಪ್ಪಲಿ ಹಾಕೊಂಡಿರ್ಲಿಲ್ಲ. ಬಿಸಿಲಲ್ಲಿ ಹೇಗೆ ನಡ್ಕೊಂಡು ಹೋಗ್ತಾರೋ ಅದಕ್ಕೆಲ್ಲ ದೇವರೇ ಶಕ್ತಿ ಕೊಡ್ತಾರೆ ಅಂತ ಅನ್ಸುತ್ತೆ. ಹಾಗೆ ಈ ಹೈವೇಯಲ್ಲಿ ಪಕ್ಕದಲ್ಲಿ ಒಂದು ರೆಸ್ಟ್ ಏರಿಯಾ ತರ ಮಾಡಿದ್ದಾರೆ. ಇಲ್ಲಿ ಕೆಲವೊಬ್ರು ಇವನ್ ಅಡಿಗೆ ಕೂಡ ಮಾಡ್ಕೊಂಡು ಊಟ ಮಾಡ್ತಾ ಇದ್ರು, ಫ್ರೆಶ್ ಅಪ್ ಆಗ್ತಾ ಇದ್ರು. ಹೀಗೆ ತಮಿಳ್ನಾಡಲ್ಲಿ ನಾವು ತಿರುವಣ್ಣಾಮಲೈ, ಚಿದಂಬರಮು, ತಾಂಜಾವೂರು, ರಾಮೇಶ್ವರಮು, ಧನುಷ್ಕೋಡಿ, ಕನ್ಯಾಕುಮಾರಿ, ಮಧುರೈ ನೋಡ್ಕೊಂಡು ವಾಪಸ್ ಬೆಂಗಳೂರಿಗೆ ಹೊರಟ್ವಿ. ಈ 5 ದಿನದ ಟ್ರಿಪ್ಪಿಗೆ ಎಷ್ಟು ಖರ್ಚಾಯ್ತು ಅಂತೇಳಿ ನಾನು ನಿಮ್ಗೆ ಹೇಳ್ತೀನಿ. ನಾವು ಕಾರಲ್ಲಿ ಹೋಗಿದ್ರಿಂದ ಹತ್ತತ್ರ 2000 ಕಿಲೋಮೀಟರ್ ಓಡಿದೆ. ಸೊ ಪೆಟ್ರೋಲ್ಗೆನೆ ನಮಗೆ 15,500 ಆಗೋಯ್ತು. ಮತ್ತೆ ಟೋಲ್ ಚಾರ್ಜಸ್ ಬಂದು 2800. ಈ 5 ದಿನದಲ್ಲಿ ನಾವು 3 ದಿನ ಸ್ಟೇ ಆಗಿದ್ವಿ. ಫಸ್ಟ್ ಡೇ ಬಂದು ತಿರುವಣ್ಣಾಮಲೆಯಲ್ಲಿ ಅಂಬು ರೆಸಿಡೆನ್ಸಿ ಅಂತ, ಇದೊಂದು ಹೋಮ್ ಸ್ಟೇ ಆಗಿತ್ತು. ಕಾಸ್ಟ್ ಬಂದು 4300. ನೆಕ್ಸ್ಟ್ ತಾಂಜಾವೂರಲ್ಲಿ ಸ್ಟೇ ಆಗಿದ್ವಿ ಯಲಂಗ ರೆಸಿಡೆನ್ಸಿಯಲ್ಲಿ. ಅಲ್ಲೂ ಕೂಡ ಸ್ವಲ್ಪ ದೊಡ್ಡ ರೂಮೇ, 4 ಮೆಂಬರ್ಸ್ 6 ಮೆಂಬರ್ಸ್ ಸ್ಟೇ ಆಗೋಂಥದ್ದು. 3500 ಪೇ ಮಾಡಿದ್ವಿ ನಾವು. ನೆಕ್ಸ್ಟ್ ಕನ್ಯಾಕುಮಾರಿಯಲ್ಲಿ 24 ಅವರ್ಸ್ಗೆ ನಾವು ರೂಮ್ ತಗೊಂಡಿದ್ದು. ಅದು ಕೂಡ 4 ಮೆಂಬರ್ಸ್ ಸ್ಟೇ ಆಗೋ ತರಾನೇ 4000 ಪೇ ಮಾಡಿದೀವಿ ಅದಕ್ಕೆ. ಸೊ ಟೋಟಲ್ 11,800 ರುಪೀಸ್ ಆಯ್ತು ನಮ್ದು ಸ್ಟೇಯಿಂಗ್ ದೆ. ಹಾಗೆ ನಮ್ದು ಊಟ ತಿಂಡಿ
ತಿಂಡಿ, ಟೀ, ಕಾಫಿ, ವಾಟರ್ ಬಾಟಲ್ಸು ಇದೆಲ್ಲ ಸೇರಿಸಿ ಅರೌಂಡ್ 10,000 ಬಂದಿದೆ. ಇದೆಲ್ಲ ಬಿಟ್ಟು ಅದರ್ ಚಾರ್ಜಸ್ ಅಂದರೆ ಪಾರ್ಕಿಂಗ್ ಚಾರ್ಜಸ್ಸು, ಸ್ಪೆಷಲ್ ಎಂಟ್ರಿ ಟಿಕೆಟ್ಸು, ಬೋಟಿಂಗ್ ಚಾರ್ಜಸ್ಸು, ಮತ್ತು ಕೆಲವೊಂದು ಕಡೆ ಅಂದರೆ ಧನುಷ್ಕೋಡಿಗೆ ಹೋಗ್ಬೇಕಂದ್ರೆ ಅಲ್ಲೂ ಕೂಡ ಒಂದು ದುಡ್ಡು ಕೊಟ್ಟು ಹೋಗಬೇಕು. ಇದೆಲ್ಲ ನಮಗೆ ಒಂದು ಹತ್ತಿರ 2,500 ಬಂತು. ಸೊ ಟೋಟಲ್ ನಮಗೆ 42,600 ರೂಪಾಯಿ ಆಯಿತು ಈ ಹೋಲ್ 5 days ಟ್ರಿಪ್ಗೆ. ಅಂದರೆ ಒಂದು ಫ್ಯಾಮಿಲಿಗೆ 21,000 ರಿಂದ 22,000 ಆಗುತ್ತೆ. ಪೆಟ್ರೋಲ್ ಚಾರ್ಜಸ್ಸು, ಸ್ಪೆಷಲ್ ಎಂಟ್ರಿ ಟಿಕೆಟ್ಸು, ಆಮೇಲೆ ಟೋಲ್ ಚಾರ್ಜಸ್ ಇವೆಲ್ಲ ನಾವು ಅವಾಯ್ಡ್ ಮಾಡೋಕ್ಕೆ ಆಗಲ್ಲ. ಊಟ ತಿಂಡಿದೆಲ್ಲ ನಮಗೆ 10,000 ಬಂದಿದೆ. ಇನ್ ಕೇಸ್ ನಾವೇ ಏನಾದರೂ ಅಡುಗೆ ಮಾಡ್ಕೊಳ್ಳೋ ಥರ ವ್ಯವಸ್ಥೆ ಮಾಡ್ಕೊಂಡು ಹೋಗಿತ್ತು ಅಂದರೆ ನಮಗೆ ಒಳ್ಳೆ ಊಟನೂ ಸಿಗ್ತಾ ಇತ್ತು, ಹಾಗೆ ದುಡ್ಡು ಕೂಡ ಸ್ವಲ್ಪ ಉಳಿತಾ ಇತ್ತು ಅಂತ ಹೇಳ್ಬೋದು. ಮತ್ತೆ ನಾವು ಸೀಸನಲ್ಲಿ ಹೋಗಿದ್ರಿಂದ ನಮಗೆ ರೂಮ್ಸ್ ರೇಟ್ ಎಲ್ಲ ತುಂಬಾನೇ ಜಾಸ್ತಿ ಆಯಿತು. ನಾವು ಸ್ಟೇ ಆಗಿದ್ದ ರೆಸಿಡೆನ್ಸಿ ಡೀಟೇಲ್ಸ್ ಬೇಕಾದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಡ್ತೀನಿ, ನೀವು ಇನ್ ಕೇಸ್ ಹೋಗೋದಾದ್ರೆ ಚೆಕ್ ಮಾಡ್ಕೊಳ್ಳಿ. ತಮಿಳ್ನಾಡಿಗೆ ನಾವು ಸಮ್ಮರ್ ಅಲ್ಲಂತೂ ವಿಸಿಟ್ ಮಾಡಕ್ಕೆ ಆಗಲ್ಲ, ಸಾಕಷ್ಟು ಬಿಸಿಲಿರುತ್ತೆ. ನಾವು ಹೋಗಿದ್ ವಿಂಟರ್ ಆದ್ರೂ ನಾವು ಯಾವತ್ತೂ ಸ್ವೆಟರ್ ಯೂಸ್ ಮಾಡಿಲ್ಲ ಅಲ್ಲಿ. ಇವನ್ ರಾತ್ರಿ ಹೋಟೆಲ್ ರೂಮ್ಸ್ ಅಲ್ಲೂ AC ಹಾಕೊಂಡಿದ್ವಿ. ಸೊ ನೀವೇನಾದ್ರೂ ತಮಿಳ್ನಾಡಿಗೆ ವಿಸಿಟ್ ಮಾಡ್ಬೇಕಂದ್ರೆ ಈ ರೈನಿ ಸೀಸನ್ ಇಲ್ಲ ವಿಂಟರ್ ಸೀಸನ್ ಅಲ್ಲಿ ವಿಸಿಟ್ ಮಾಡೋದು ಬೆಟರ್ ಅಂತ ಅನ್ಸುತ್ತೆ. ಹಾಗೆ ತಮಿಳ್ನಾಡಲ್ಲಿ ದೇವಸ್ಥಾನಗಳು ಸಾಕಷ್ಟು ದೊಡ್ಡದಾಗಿರೋದ್ರಿಂದ ನಿಮಗೆ ಒಂದೊಂದು ದೇವಸ್ಥಾನದಲ್ಲಿ ದೇವರ ದರ್ಶನ ಆದ್ಮೇಲೆ ದೇವಸ್ಥಾನ ನೋಡ್ಲಿಕ್ಕೆ ಒಂದು ಅರ್ಧ ದಿನ ಬೇಕಾಗುತ್ತೆ. ಒಂದ್ ಪ್ಲೇಸ್ ಇಂದ ಇನ್ನೊಂದ್ ಪ್ಲೇಸಿಗೆ ಹೋಗೋಕ್ಕೂ ಇನ್ನರ್ಧ ದಿನ ವೇಸ್ಟ್ ಆಗ್ಬಿಡುತ್ತೆ. ಯೂಶಲಿ ಪ್ಯಾಕೇಜ್ ಅಲ್ಲಿ ಹೋದ್ರೆ ಹೇಗೆ ಅಂದ್ರೆ ಡ್ರೈವರ್ ನಿಮ್ ಜೊತೆ ಬರಲ್ಲ, ಹಾಗಾಗಿ ಡ್ರೈವರ್ ರೆಸ್ಟ್ ಮಾಡ್ತಿರ್ತಾರೆ, ನೀವು ನೋಡ್ಬೋದು. ಆದ್ರೆ ನೀವೇ ಫ್ಯಾಮಿಲಿ ಹೋದಾಗ ಏನಾಗುತ್ತೆ, ಯಾರು ಡ್ರೈವ್ ಮಾಡ್ಕೊಂಡು ಬರ್ತಾರಲ್ಲ ಅವರು ಕೂಡ ಪ್ಲೇಸ್ ನೋಡ್ಬೇಕು. ಸೊ ಅವ್ರಿಗೂ ರೆಸ್ಟ್ ಬೇಕಾಗುತ್ತೆ. ಹಾಗಾಗಿ ದೇವಸ್ಥಾನನೂ ಡೇ ಟೈಮ್ ಅಲ್ಲೇ ವಿಸಿಟ್ ಮಾಡಬೇಕು, ಮತ್ತೆ ಜರ್ನಿನೂ ಡೇ ಟೈಮ್ ಅಲ್ಲೇ ಮಾಡ್ಬೇಕಾಗಿರುತ್ತೆ. ಇನ್ನೊಂದೇನಂದ್ರೆ ದೇವಸ್ಥಾನಗಳು 12 ಗಂಟೆ 1 ಗಂಟೆಗೆಲ್ಲ ಕ್ಲೋಸ್ ಆಗ್ಬಿಡುತ್ತೆ. ಆ ಟೈಮಿಂಗ್ ನೋಡ್ಕೊಂಡು ನಾವು ದೇವಸ್ಥಾನದ ಒಳಗಡೆ ಇರ್ಬೇಕು ಅಷ್ಟೊತ್ತಿಗೆ. ಯೂಶಲಿ ತಮಿಳ್ನಾಡಿಗೆ ಟ್ರಿಪ್ ಹೋಗೋರು 10 ದಿನ ಹೋಗ್ತಾರೆ, 5 ದಿನ ಯಾವ್ದಕ್ಕೂ ಸಾಕಾಗಲ್ಲ. ಸೊ ಈ ವಿಡಿಯೋ ಸೀರೀಸ್ ನಲ್ಲಿ ತೋರಿಸಿದ ಯಾವ ದೇವಸ್ಥಾನ ನಿಮ್ಗೆ ತುಂಬಾ ಇಷ್ಟ ಆಯ್ತು ಅಂತ ಹೇಳಿ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ನನಗ್ ಮಾತ್ರ ತಾಂಜಾವೂರು ಹಾಗೆ ಚಿದಂಬರಂ ದೇವಸ್ಥಾನಗಳು ತುಂಬಾನೇ ಇಷ್ಟ ಆಯ್ತು. ಅಂಡ್ ಇನ್ನೊಂದು, ತಮಿಳ್ನಾಡಲ್ಲಿ ತಮಿಳ್ ಬಿಟ್ರೆ ಬೇರೆ ಭಾಷೆ ಮಾತಾಡಲ್ಲ. ಇವನ್ ಬೋರ್ಡ್ ಗಳಲ್ಲೂ ಸಹ ಅವ್ರು ಇಂಗ್ಲಿಷ್ ಹಾಕಿರಲ್ಲ, ಎಲ್ಲ ತಮಿಳ್ ಲೆಟರ್ಸ್ ಇರುತ್ತೆ. ಸೊ ನಮಗೆ ಓದಕ್ಕೂ ಆಗಲ್ಲ. ಬಟ್ ಅವ್ರು ತಮಿಳಲ್ಲಿ ಮಾತಾಡಿದ್ರೆ ನಮ್ಗೆ ಅರ್ಥ ಆಗುತ್ತೆ, ನಾವು ಕನ್ನಡದಲ್ಲಿ ಅವ್ರಿಗೆ ಮಾತಾಡಿದ್ರೆ ಅವ್ರಿಗೂ ಅರ್ಥ ಆಗುತ್ತೆ. ಅದು ಬಿಟ್ರೆ ಅವ್ರು ಸ್ವಲ್ಪ ಹಿಂದಿ ಮಾತಾಡ್ತಾರೆ. ಮಧುರೈ ಮೀನಾಕ್ಷಿ ದೇವಸ್ಥಾನದ ಒಳಗಡೆ ಗರ್ಭಗುಡಿಯಿಂದ ಹೊರಗಡೆ ಬಂದ್ರೆ ಆ ರೂಫಿಗೆ ಏನ್ ಪೇಂಟ್ ಮಾಡಿದ್ರಲ್ಲ, ಅಲ್ಲಿ ಒಂದು ಶಿವಲಿಂಗ ಪೇಂಟ್ ಮಾಡಿದ್ದಾರೆ. ಆ ಶಿವಲಿಂಗನ ನೀವು ಯಾವ್ದೇ ಕಡೆ ನಿಂತ್ಕೊಂಡು ನೋಡಿದ್ರು ಶಿವಲಿಂಗು ನಿಮ್ ಕಡೆನೆ ತಿರುಗಿರೋ ತರ ಅನ್ಸುತ್ತೆ. ಅಲ್ಲೊಂದು ಬೋರ್ಡ್ ಕೂಡ ಹಾಕಿರ್ತಾರೆ, ನೀವು ಮಿಸ್ ಮಾಡದೆ ನೋಡಿ, ಅದು ಚೆನ್ನಾಗಿದೆ. ನಮ್ಗೆ ಇನ್ನ ತಮಿಳ್ನಾಡಲ್ಲಿ ತುಂಬಾ ಟೆಂಪಲ್ಸ್ ಬಾಕಿ ಇತ್ತು, ನಮ್ಗೆ ನೋಡಕ್ಕಾಗಿಲ್ಲ. ಈವನ್ ವೈದ್ಯನಾಥೇಶ್ವರಕ್ಕೆ ನಾವು ಹೋದ್ರೂ ನಮ್ಗೆ ದರ್ಶನ ಆಗಿಲ್ಲ, ಟೈಮಿಂಗ್ ಕ್ಲೋಸ್ ಆಗ್ಬಿಟ್ಟಿತ್ತು. ಸೊ ನೋಡೋಣ, ದೇವ್ರ ದಯೆ ಇದ್ರೆ ಇನ್ನೊಂದ್ಸರಿ ಹೋಗಿ ಬರೋಣ ತಮಿಳ್ನಾಡಿಗೆ. ಸೊ ಎಲ್ಲ ಟ್ರಿಪ್ ಮುಗಿಸ್ಕೊಂಡು ವಾಪಸ್ ಬೆಂಗಳೂರಿಗೆ ಬರೋ ಅಷ್ಟೊತ್ತಿಗೆ ಸೋಮವಾರ ಬೆಳಗ್ಗೆ 1:30 ಆಗಿತ್ತು. ಅಂದ್ರೆ ನಾವು ರಿಟರ್ನ್ ಬಂದಿದ್ದು 30th ಡಿಸೆಂಬರು. ಸೊ ಇದು ನಾವು ತಮಿಳ್ನಾಡಿಗೆ ಟ್ರಿಪ್ ಹೋಗಿದ್ದ ಎಕ್ಸ್ಪೀರಿಯನ್ಸ್ ಆಗಿತ್ತು. ಇನ್ ಕೇಸ್ ನೀವು ಮುಂಚಿನ 3 ವಿಡಿಯೋಸ್ ನೋಡಿಲ್ಲ ಅಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ಸ್ ಇರುತ್ತೆ, ಆ ವಿಡಿಯೋಸ್ನು ಸಹ ನೋಡಿ ನೀವು. ಇನ್ ಕೇಸ್ ನೀವು ಯಾರಾದ್ರೂ ತಮಿಳ್ನಾಡು ವಿಸಿಟ್ ಮಾಡಿದ್ರೆ ಯಾವ್ಯಾವ ಪ್ಲೇಸ್ ವಿಸಿಟ್ ಮಾಡಿದ್ರಿ ಅಂತ ಹೇಳಿ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಧನ್ಯವಾದಗಳು.